ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವೇ ಚೈದ್ಮೇಷ್ಟಪತ್ನಿ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಾಲಾಷ್ಟಮಿ ದಿನ. ಈ ಒಂದು ಕಾಲಾಷ್ಟಮಿ ದಿನ ಈ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ನಿಮ್ಗೇನಂತ ಮನೆಯವರಿಂದ ನಿಮಗೆ ಸಮಸ್ಯೆ ಆಗ್ತದೆ. ಸ್ವಂತ ಹೆಂಡತಿಯಿಂದ ಅಥವಾ ಗಂಡನಿಂದ, ಮಕ್ಕಳಿಂದ ಅಥವಾ ತಂದೆಯಿಂದ, ತಾಯಿಯಿಂದ ಮನೆಯವರೇ ಹಿಂಸೆ ಕೊಡ್ತಾ ಇರ್ತಾರೆ ಮಾನಸಿಕವಾಗಿ. ಯಾವುದೋ ಅಂತಂದರೆ ಅವ್ರ ಶತ್ರುಗಳಲ್ಲ, ಬಟ್ ಆದರೂ ಕೂಡ ಅದು ಮಾಡು, ಇದು ಮಾಡು, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಮಾನಸಿಕವಾಗಿ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಅದು ನಿವಾರಣೆ ಆಗ್ಬಿಡುತ್ತೆ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ. ಯಾವ ಒಂದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಹತ್ತವಿ, ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಇದೇ ಫೆಬ್ರವರಿ 6ನೇ ತಾರೀಕು ಆಧ್ಯಾತ್ಮ ಪಯಣ ಇದೆ. ಆ ಆಧ್ಯಾತ್ಮ ಪಯಣದಲ್ಲಿ ನಾವು ಪೂರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾ ಇದ್ದೀವಿ. ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರೋದು 2 nights 3 days. ಇದು ಏನು ಅಂತಂದರೆ ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ. ಚಾರಧಾಮಲ್ಲಿ ಒಂದಾದಂತಹ ಈ ಒಂದು ಪೂರಿ ಜಗನ್ನಾಥ. ಈ ಪೂರಿ ಜಗನ್ನಾಥದಲ್ಲಿ ಏನು ವಿಶೇಷ ಅಂತಂದರೆ ಎಲ್ಲರೂ ನಾವೇನಲ್ಲಿ ಮಾಡಿದ್ವಿ, ದೇವ್ರನ್ನ ನೋಡೋಕ್ಕೆ ನಾವು ಹೋಗ್ತೀವಿ. ಆದರೆ ಭಗವಂತ ನಮ್ಮನ್ನು ನೋಡೋದಕ್ಕೆ ಪೂರಿ ಜಗನ್ನಾಥಕ್ಕೆ ಕರೆಸ್ಕೊತಾನೆ. ಅದಕ್ಕೆ ಎಷ್ಟು ದೊಡ್ಡ ದೊಡ್ಡ ಕಣ್ಣುಗಳು, ಎಲ್ಲರನ್ನೂ ಕೂಡ ನೋಡ್ತಾನೆ. ಅದಕ್ಕೋಸ್ಕರ ಆ ಭಗವಂತ ನಿಮ್ಮನ್ನು ಕೂಡ ಕರೆಸ್ಕೊತಾ ಇದ್ದಾನೆ. ಹಾಗಾಗಿ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವು ಭಾಗಿಯಾಗಿ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮಗೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ, ಮತ್ತು ಕೆಲವೇ ಸೀಟ್ಗಳಿರುವಂಥದ್ದು ಆ ಆಫೀಸ್ಗೆ ಫೋನ್ ಮಾಡಿ, ಕರೆ ಮಾಡಿ ನಿಮಗೆ ವಿಚಾರವನ್ನು ತಿಳಿಸಿ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆಧ್ಯಾತ್ಮ ಪಯಣದ ಬಗ್ಗೆ ಮತ್ತು ಪೂರಿ ಜಗನ್ನಾಥ ನಾವೆಲ್ಲ ಹೋಗೋದಕ್ಕೆ ಸಿದ್ಧವಾಗಿದ್ದೀವಿ. ನೀವು ಕೂಡ ಬರ್ತೀರಲ್ಲ, ಗೊತ್ತಲ್ಲ. ಮನೆಯವರೇ ಸಣ್ಣ ಪುಟ್ಟದಕ್ಕೂ ಸಮಸ್ಯೆ ಆಗ್ತಾರೆ. ಇವಾಗ ಮದುವೆ 23 ವರ್ಷ 24 ವರ್ಷ ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಂತ ಹಿಂಸೆ ಕೊಡ್ತಾ ಇರ್ತಾರೆ. ಅಥವಾ ನಂಗೆ ಅವ್ನು ಬೇಡ ಇವನು ಬೇಡ ಅಂತ ರಿಜೆಕ್ಟ್ ಮಾಡಿದ್ರು ಕೂಡ ಬೈಯುವಂಥದ್ದು. ಮತ್ತು ಮಕ್ಕಳುಗಳು ತಂದೆ ತಾಯಿನ ಬೈಯುವಂಥದ್ದು. ನನಗೇನು ಆಸ್ತಿ ಮಾಡಿಲ್ಲ, ನನಗೇನು ಮಾಡಿಲ್ಲ, ಅಥವಾ ದುಡ್ಡು ಕೊಡು ನನಗೆ ಅಂತ ಮನೆಯವರೇ ಶತ್ರುಗಳೇ ಆಗಿಬಿಡ್ತಾರೆ. ಮತ್ತು ಅಕ್ಕ ತಂಗಿ, ಅಣ್ಣ ತಮ್ಮ, ಮತ್ತು ತಂದೆ ತಾಯಿಗಳು ಮಕ್ಕಳುಗಳಿಗೆ ಏನು ಮಾಡ್ತಾರೆ, ಆ ಕೆಲಸ ಮಾಡು, ಅಲ್ಲಿಗೆ ಹೋಗು, ಅದು ತಗೋಬಾ, ಇದು ತಗೋಬಾ, ಈ ಓದೋದಕ್ಕೂ ಬಿಡಲ್ಲ, ಇದು ಮಾಡೋಕ್ಕೂ ಬಿಡಲ್ಲ, ನೀನು ಸರಿಯಾಗಿ ದುಡಿಲಿಲ್ಲ, ನೀನು ಸೋಮಾರಿ, ನೀನು ಕತ್ತೆ, ಈ ಥರದ್ದೆಲ್ಲ ಬೈದು ಮನೆಯವರಿಂದನೇ ತೊಂದರೆ ಆಗುತ್ತೆ. ಹೊರಗಡೆಯವ್ರಿಗಿಂತ ಮನೆಯವರಿಂದನೇ ತುಂಬ ದೊಡ್ಡ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ, ಗೊತ್ತಲ್ಲ. ಏನಿಲ್ಲ, ಇದೇ ಕಾಲಾಷ್ಟಮಿ ದಿನ ನೀವೊಂದು ವೀಳ್ಯದೆಲೆನ ತೊಗೊಳ್ಳಿ. ಬ್ಯೂಟಿಫುಲ್ ಆಗಿರೋಂಥ ಒಂದು ವೀಳ್ಯದೆಲೆ. ಆ ವೀಳ್ಯದೆಲೆನ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಅದರ ಮೇಲೆ ಕಾಡಿಗೆ, ಕಣ್ಣು ಕಪ್ಪಿದೆಯಲ್ಲ ಆ ಕಾಡಿಗೆ ಸಂಪೂರ್ಣವಾಗಿ ಬಳಿಬೇಕು. ಚೂರು ಒಂದು ಕಡೆ ಹಿಂಭಾಗಲ್ಲ, ಮುಂಭಾಗವನ್ನೇ ಬಳಿಯಬೇಕು, ಗೊತ್ತಲ್ಲ. ಇದು ಬುಧಕಾರಕ. ಯಾವುದು ಎಲೆ ಹಸಿರಿರೋದ್ರಿಂದ ಅದು ಬುಧಕಾರಕ. ಕಪ್ಪು ಕಾಳಿ, ಗೊತ್ತಲ್ಲ. ಎಂಥ ಒಂದು ಕೆಟ್ಟ ಒಂದು ಇದನ್ನು ಕೂಡ ಮನಸ್ಥಿತಿಯನ್ನು, ಅಂದರೆ ಇಲ್ಲಿ ಏನು ಸೂಚಿಸುತ್ತೆ ಅಂತಂದರೆ ಈ ಒಂದು ಹಸಿರು ಎಲೆ ಬೇರೆಯವರ ಒಂದು ಬುದ್ಧಿ, ಇದು ಮತ್ತು ಕಾಳಿ, ಅದನ್ನು ಅವಾಯ್ಡ್ ಮಾಡೋದು. ಬೇರೆಯವರ ಕೆಟ್ಟ ಬುದ್ಧಿ, ಅದರ ಮನೆಯವರೇ ಕೆಟ್ಟ ಬುದ್ಧಿ. ಅವ್ರಿಗೆ ಇದರಿಂದ ನಿಮ್ಮ ಮನೆಯವ್ರಿಗೇನು ತೊಂದರೆ ಆಗೋದಿಲ್ಲ. ಅವ್ರ ಬುದ್ಧಿ ಕೆಟ್ಟ ಬುದ್ಧಿ. ಯಾಕಂದರೆ ಇಷ್ಟು ದಿನ ಬೈತಿದ್ದವರು ಇವಾಗ ಬೈತಾ ಇದ್ದಾರೆ ಅಂತ ಅವರಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅಂತ. ಆ ನೆಗೆಟಿವ್ ಎನರ್ಜಿ ಕಡಿಮೆ ಆಯಿತು ಅಂದರೆ ನಿಮಗೆ ಬೈಗುಳಗಳು, ಹಿಂಸೆ ಕೊಡೋದು, ತೊಂದರೆ ಕೊಡೋದು ಕಡಿಮೆ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ತಗೊಂಡು ಹೋಗಿ ಸಂಪೂರ್ಣವಾಗಿ ಒಂಚೂರು ಲೈಟಾಗಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಳಿಬೇಕು. ಈ ಬೀಳದವರು ಫುಲ್ಲು ಹಾಕ್ಕೊಡ್ತಾರೆ ನೋಡಿ, ಆ ಥರ ಸಂಪೂರ್ಣವಾಗಿ ಬಳಿಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ, ಸಾಲದವರು ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಿಟ್ಟು ಪ್ರತಿಷ್ಠಾಪನೆ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಇಂದ ಅದ್ಭುತವಾದಂಥ ಒಂದು ಯಂತ್ರ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಗ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಾಕು ನಿಮಗೆ ದುಡ್ಡು ಬರುತ್ತೆ, ಸಾಲ ತೀರೋಗ್ಬಿಡ್ತದೆ, ಮತ್ತು ಇನ್ನೆಷ್ಟು ಶ್ರೀಮಂತರಾಗ್ತೀರಾ, ಕೋಟ್ಯಾಧೀಶ್ವರ ಆಗ್ತೀರಾ. ಮತ್ತು ಇದನ್ನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಬಂದು ತೆಗೆದುಕೊಂಡೋಗಿ ಈ ಒಂದು ಸಂಕ್ರಾಂತಿ ಹಬ್ಬದ ದಿನ ನೀವು ತೆಗೆದುಕೊಂಡೋಯ್ತು ಅಂತಂದರೆ ಅದು 10ರಷ್ಟು ಪವರ್ ಆಗ್ತಾ ಬರುತ್ತೆ. ಅದೃಷ್ಟ ನಿಮಗೆ ಒಲಿಯುತ್ತೆ. ಈಗ ಯಾರ್ಯಾರು ಈ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿದ್ರೋ ಅವರು ಎಳ್ಳಿನ ಮೇಲೆ ಒಂದು ಒಣ ಖರ್ಜೂರವನ್ನು ಇಟ್ಟು ಅದರ ಮೇಲೆ ಅಷ್ಟಲಕ್ಷ್ಮಿ ಅಂತವನ್ನು ಇಟ್ಟು ಪೂಜೆ ಮಾಡಿ. ಯಾರು ತೆಗೆದುಕೊಂಡಿಲ್ಲ ಅವರು ತೆಗೆದುಕೊಂಡು ಪೂಜೆಯನ್ನು ಮಾಡಿ. ಮತ್ತು ಈ ಸರಿ ಯಾರ್ಯಾರು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಳ್ತಿರೋ ಅವ್ರಿಗೆ ವಿಶೇಷವಾದಂತಹ ಒಂದು
ತ್ರಿಶೂಲವನ್ನು ಶತ್ರುಬಾಧೆ ನಿವಾರಣೆಗೆ ವಿಶೇಷವಾಗಿ ಒಂದು ಜನವಶೀಕರಣದ ಒಂದು ಯಂತ್ರವನ್ನು ಕೊಡ್ತೀನಿ, ಮತ್ತು ಹಳದಿ ಕವಡೆ, ಈ 3 ವಸ್ತುವನ್ನು ನಾನು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದೇ ಒಂದು ಅಷ್ಟಲಕ್ಷ್ಮಿ ಅಂತದ ಒಂದು ಅದ್ಭುತವಾದಂಥ ಪವಾಡದ ವಿಚಾರ. ಹೆಸರು ಕಾಳು ಅದು ಅಷ್ಟೇ ಬುದ್ಧಿಕಾರಕ, ಬುಧ, ಇಷ್ಟನ್ನ ತೆಗೆದುಕೊಂಡು ಅದರೊಳಗಡೆ ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ 1, 2 ಮತ್ತು 3 ಮಡಿಕೆಯನ್ನು ಮಾಡಿ ಅದನ್ನು ಕಟ್ಟಬೇಕು. ಆ ತೊಟ್ಟನ್ನು ಮುರಿಬೇಕು. ಫಸ್ಟೇ ಸ್ಟಾರ್ಟಿಂಗು ಈ ವಿಳ್ಳೆದೆಲೆ ಮೇಲೆ ಇರುತ್ತಲ್ಲ ತೊಟ್ಟು, ಆ ತೊಟ್ಟನ್ನು ಮುರಿದು ಎತ್ತಿ ಬಿಸಾಕಬೇಕು. ಆಮೇಲೆ ನೀವೇನು ಮಾಡಬೇಕು, ದಾರವನ್ನು ಕಟ್ಟಬೇಕು. 1, 2, 3 1, 2, 3 1, 2, 3 ಸುತ್ತ 4 ಮುನೆ. ಅದು ಆಮೇಲೆ ನೀವೇನು ಮಾಡಬೇಕು, ಇದು ಕಾಲಾಷ್ಟಮಿ ದಿನ ಕೈಯಲ್ಲಿ ಇದನ್ನು ಇಟ್ಕೊಂಡು ಎಡ ಹಸ್ತದ ಮೇಲೆ ಬಲ ಹಸ್ತ ಇಟ್ಕೊಂಡು ಓಂ ಕಾಲಭೈರವಾಯ ನಮಃ, 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 ಓಂ ಕಾಲಭೈರವ ಅಂತ ಹೆಸರು ಮಾಡಬೇಕು. 27 ಬಾರಿ ನೀವು ಜಪವನ್ನು ಮಾಡಬೇಕು. ಜಪವನ್ನು ಮಾಡ್ತಾ ನಮ್ಮ ಅಮ್ಮ, ನಮ್ಮ ಅಕ್ಕ, ನಮ್ಮ ತಂಗಿ ಅಥವಾ ನಮ್ಮ ರೇಟ್ ಯಾರು ನೀವು ತೊಂದರೆ ಕೊಡ್ತಾರೆ, ಹಿಂಸೆ ಕೊಡ್ತಾರೆ, ಆ ಮಾತುಗಳು ಬೈಬಾರ್ದು, ತೊಂದರೆ ಕೊಡಬಾರ್ದು ಅಂತ ನೀವು ಮನಸ್ಸಿನಲ್ಲಿ ಗಾಢವಾದಂಥ ಒಂದು ಸಂಕಲ್ಪವನ್ನು ಮಾಡಬೇಕು. ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಮರದ ಕೆಳಗಡೆ ಇಟ್ಟು ನೀವು ಅದರ ಮೇಲೆ ನೀರನ್ನು, ವಾಟರ್ ಕ್ಯಾನಲ್ ಅಥವಾ ಯಾವೆಲ್ಲ ತೆಗೆದುಕೊಂಡು ಹೋಗಿ ನೀರನ್ನು ಸುರಿಯಬೇಕು. ಗೊತ್ತಲ್ಲ, ಈ ಮಂತ್ರವನ್ನು ಹೇಳ್ಕೋಬೇಕು. ಆ ವಿಳ್ಳೆದೆಲೆ ಇಟ್ಟು ಅದನ್ನು ನೀರಿನ ಮೇಲೆ ನಿಧಾನಕ್ಕೆ ಸುರಿಬೇಕು. ಗೊತ್ತಲ್ಲ, ಯಾರು ನನಗೆ ಮನೆಯವ್ರನ್ನ ತೊಂದರೆ ಕೊಡಬಾರ್ದು, ಹಿಂಸೆ ಕೊಡಬಾರ್ದು, ದುಃಖ ಕೊಡಬಾರ್ದು ಅಂತ ಸುರಿತಾ ಇರಬೇಕು. ಆಮೇಲೆ ಅದನ್ನು ತೆಗೆದುಕೊಂಡು ಹೋಗಿ ನೀವೇನು ಮಾಡಬೇಕು, ಅಷ್ಟೇ ನೀರನ್ನ ತೆಗೆದುಕೊಂಡೋಗಿ ಅದಲ್ಲೇ ಬಿಟ್ಬಿಟ್ಟು ಬನ್ನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ನಿಮ್ಮ ಮನೆಯವರು ನಿಮಗೆ ಕಾಟ ಕೊಡೋದು, ತೊಂದರೆ ಕೊಡೋದು, ಹಿಂಸೆ ಕೊಡೋದು ಎಲ್ಲ ಹೊರಟೋಗ್ಬಿಡುತ್ತೆ. ಇನ್ನು ಇದೇ ತಿಂಗಳು 21ನೇ ತಾರೀಕು ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದಲ್ಲ, ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್. ಇದು ಕಾಲಾಷ್ಟಮಿ ದಿನವೇ ಮಾಡಿ. ಮತ್ತು ಏನು ಮಾಡಬೇಕು ಅಂತ ನಾವು ನೋಡ್ತಾಯಿತ್ತು ಅಂತಂದರೆ, ನೀವು ಯಾರ್ಯಾರಿಗೆ ನಿಮ್ಮ ಮನೆಯವರು ತೊಂದರೆ ಕೊಡ್ತಾ ಇದ್ದಾರೋ, ತೊಂದರೆ ಕೊಡಬಾರ್ದು ಅಂತಂದರೆ ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪನ ಮಾಡ್ತೀನಿ, ಚಿತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ